ನೋಡಿ, ಒಂದು FIR ಆಗಿರೋದ್ರ ಬಗ್ಗೆ ನಾವು ಈಗಾಗಲೇ ಮಾಹಿತಿ ಕೊಟ್ಟಿದ್ವಿ. ಓಂ ಪ್ರಕಾಶ್ ರಾವ್ ಅವರ ಪುತ್ರ FIR ಅನ್ನು ಕೊಟ್ಟಿರೋದು, FIR ಮಾಡಿರೋದು ಅವರ ಹೇಳಿಕೆ ಆಧರಿಸಿ. ಇನ್ನೊಂದು ಕಡೆಗೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅವರನ್ನ ಇರಿಸಲಾಗಿತ್ತು, ಅಮ್ಮ ಮಗಳನ್ನ. ಈಗ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಹೆಚ್ಚಿನ ವಿಚಾರಣೆಗೆ ಅಂತ ಕರ್ಕೊಂಡು ಬರಲಾಗಿದೆ. ಇಲ್ಲಿ ಅವರಿಗೆ ಕೆಲ ಪ್ರಶ್ನೆಗಳನ್ನ ಕೇಳೋದಕ್ಕೆ ಪೊಲೀಸರು ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇಲ್ಲಿ ಬಾರಿ ಹೈ ಡ್ರಾಮಾನೇ ಇವತ್ತು ಕೂಡ ಆಯ್ತು. ಬೆಳಗ್ಗೆನೆ ತಾಯಿ ಇಳಿದ್ರು, ಮಗಳು ಇಳಿಯೋದಕ್ಕೆ ರೆಡಿ ಇರಲಿಲ್ಲ. ಟಚ್ ಮಾಡಬೇಡಿ ಹಂಗೆ ಹಿಂಗೆ ಅಂತೆಲ್ಲ ಆವಾಜ್ ಹಾಕಿ ಕಿರಿಕ್ ತೆಗೆದು ಪೊಲೀಸರಿಗೆ ಸತಾಯಿಸಿದ್ದಾರೆ. ಇಲ್ಲೇ ಇಷ್ಟು ಸ್ಟೇಷನ್ ಒಳಗೆ ಹೋಗೋದಕ್ಕೆ ಇಷ್ಟು ಸತಾಯಿಸಿದವರು ಇನ್ನು ತನಿಖೆಗೆ ಎಷ್ಟರ ಮಟ್ಟಿಗೆ ಸಹಕಾರ ಕೊಡ್ತಾರೆ ಅನ್ನೋದೇ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಸ್ಟೇಷನ್ ಆವರಣದಲ್ಲಿ ಏನೆಲ್ಲ ಆಯಿತು, ಇಲ್ಲೇ ಇಷ್ಟು ಅಸಹಕಾರ ಅಂದರೆ ತನಿಖೆಗೆ ಇನ್ನು ಯಾವ ರೀತಿ ಅಸಹಕಾರವನ್ನು ಇವರು ಕೊಡ್ತಾರೆ ಅನ್ನೋದು ಪ್ರಾಥಮಿಕವಾಗಿ ಮೂಡುವಂತಹ ಪ್ರಶ್ನೆ. ನಿಜ ಮಮತಾ, ನಿನ್ನೆ ರಾತ್ರಿ ಅಮ್ಮ ಮಗಳನ್ನು ಇಬ್ಬರನ್ನು ಕೂಡ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಪೊಲೀಸರು ಕರೆದೊಯ್ದಿದ್ರು. ಅಂದರೆ ರಾತ್ರಿ 10 ಗಂಟೆಯ ನಂತರ ಯಾವುದೇ ಮಹಿಳೆಯರು, ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ಮಹಿಳೆಯರನ್ನು ಠಾಣೆಯಲ್ಲಿ ಇಟ್ಟುಕೊಳ್ಳುವಂತಿಲ್ಲ. ಹೀಗಾಗಿ ಇಲ್ಲಿ ಓಂ ಪ್ರಕಾಶ್ ಅವರ ಪತ್ನಿ ಮತ್ತು ಮಗಳನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ದು ಬೆಳಗ್ಗೆ ಮತ್ತೆ ವಾಪಸ್ ಕರೆತರುವ ಕೆಲಸವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಅಮ್ಮ ಅಂದರೆ ಓಂ ಪ್ರಕಾಶ್ ಅವರ ಪತ್ನಿ ಅವರು ಹೊಯ್ಸಳದಿಂದ ಇಳಿದು ಸ್ಟೇಷನ್ ಒಳಗೆ ಹೋಗುವ ಕೆಲಸವನ್ನು ಮಾಡಿದ್ರು. ಆದರೆ ಹೊಯ್ಸಳ ವಾಹನದಿಂದ ಕೆಳಗಿಳಿಯೋದಕ್ಕೆ ಮಗಳು ಕೃತಿ ನಿರಾಕರಣೆಯನ್ನು ಮಾಡಲು ನನ್ನನ್ನು ಯಾಕೆ ಟಚ್ ಮಾಡ್ತಿದ್ದೀರಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರತಿರೋಧವನ್ನು ತೋರುವ ಕೆಲಸವನ್ನು ಕೂಡ ಆಕೆ ಮಾಡಿರೋದು. ನಾನು ಇಳಿಯೋದಿಲ್ಲ, ನನ್ನನ್ನು ಯಾಕೆ ಠಾಣೆ ಒಳಗೆ ಕರ್ಕೊಂಡು ಹೋಗ್ತಿದ್ದೀರಿ, ನಾನು ಯಾಕೆ ಬರಬೇಕು, ಡೋಂಟ್ ಟಚ್ ಮೀ, ಈ ರೀತಿಯಾದಂತಹ ಮಾತುಗಳನ್ನು ಆಕೆ ಆಡಿರೋದು. ಮತ್ತು ಸಾಕಷ್ಟು ಹೊತ್ತು ಸಿಬ್ಬಂದಿಗಳು ಎಲ್ಲರೂ ಕೂಡ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಆಕೆಯನ್ನು ಸಮಾಧಾನ ಪಡಿಸುವ ಕೆಲಸವನ್ನು ಮಾಡಿದ್ದಾರೆ. ಇದೀಗ ಖುದ್ದು HSR ಲೇಔಟ್ ಠಾಣೆಯ ಇನ್ಸ್ಪೆಕ್ಟರ್ ಕೂಡ ಒಂದಷ್ಟು ಮನವೊಲಿಸುವ ಕೆಲಸವನ್ನು ಮಾಡಿ ಇದೀಗ ಕಾರ್ನಿಂದ ಕೆಳಗಿಳಿಸಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಿದೆ. ಮತ್ತು ಕಾರ್ನಿಂದ ಕೆಳಗಿಳಿದು ಇದೀಗ ಮತ್ತೆ ಸ್ಟೇಷನ್ ಮುಂಭಾಗದಲ್ಲಿ ನೆಲದ ಮೇಲೆ ಕುಳಿತು ಮತ್ತೆ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ನಾನು ಒಳಗೆ ಬರೋದಿಲ್ಲ ಅನ್ನೋ ಮಟ್ಟಿಗೆ ಒಂದಷ್ಟು ಪ್ರತಿರೋಧವನ್ನು ತೋರುವ ಕೆಲಸವನ್ನು ಓಂ ಪ್ರಕಾಶ್ ಅವರ ಮಗಳು ಮಾಡ್ತಿರೋದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಸೊ ಈಗ ತನಿಖೆಗೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಇನ್ನೂ ಯಾವೆಲ್ಲ ವಿಚಾರಗಳನ್ನು ಬಯಲು ಮಾಡ್ತಾರೆ, ಮತ್ತೆ ಅವ್ರ ಪ್ರಕಾರ ಅವ್ರಿಗೆ ಕಿರುಕುಳ ಆಗ್ತಿತ್ತು ಓಂ ಪ್ರಕಾಶ್ ರಾವ್ರಿಂದ ಅಂತ ಹೇಳ್ತಾರೆ. ಕೇವಲ ಅದು ಹೇಳಿಕೆಗೆ ಮಾತ್ರ ಸೀಮಿತ ಆಗತ್ತಾ, ಅಥವಾ ಇವರು ಕೂಡ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಪಟ್ಟಿದ್ರಾ ಅನ್ನೋ ಸಾಕ್ಷಿಗಳನ್ನೇನಾದರೂ ಪೊಲೀಸರ ಮುಂದೆ ಇಡ್ತಾರಾ ನೋಡಬೇಕು.